ನಿನ್ನೆ ಸೆರಾಮಿಕ್ ಕೋಟಿಂಗ್ ಅಂತ ಬಂದಿದ್ದ XUV700 ನೆಪೋಲಿಯನ್ ಬ್ಲಾಕ್ ಕಲರ್ ಕಾರಿಗೆ ಸರ್ಫೇಸ್ ಕರೆಕ್ಷನ್ಸ್ ಅಂತ ಮೊದಲನೇದಾಗಿ ಮಾಡ್ಕೊಂತೀವಿ. ಈ ಒಂದು ಸರ್ಫೇಸ್ ಕರೆಕ್ಷನ್ಸ್ ಪ್ರಾಸೆಸ್ ಮುಗಿತಾ ಇದ್ದಂಗೆನೆ ವೆಹಿಕಲ್ ನ ಕಂಪ್ಲೀಟ್ ಆಗಿ ಫುಲ್ ಡೀಪ್ ಫೋಮ್ ವಾಶ್ ಮುಗಿಸ್ಕೊಂಡು ಸೆರಾಮಿಕ್ ಅಪ್ಲೈ ಮಾಡ್ಲಿಕ್ಕೆ ಅಂತ ಶುರು ಮಾಡ್ತೀವಿ. ಈ ಒಂದು ಸೆರಾಮಿಕ್ ಕೋಟಿಂಗ್ ಪ್ರಾಸೆಸ್ ನ ಮುಗಿಸ್ಲಿಕ್ಕೆ ಒಂದು 2 days ಬೇಕು ಅಂತಾನೆ ಅನ್ಕೊಬಹುದು. ಈ ಒಂದು ಪ್ರಾಸೆಸ್ ನ ನಾವು ಎಷ್ಟು ನಿಧಾನವಾಗಿ ಮಾಡ್ತೀವೋ ಅಷ್ಟು ಒಂದು ಒಳ್ಳೆ ರಿಸಲ್ಟ್ಸ್ ಕೂಡ ಸಿಗುತ್ತೆ. ಪ್ಯಾರಲಲ್ ಆಗಿ ನಮ್ಮ ಬಾಡಿ ಶಾಪ್ ನಲ್ಲಿ ಒಂದು ವರ್ಣ ಕಾರಿಗೆ ಫುಲ್ ಬಾಡಿ ಟಚ್ ಅಪ್ ಮತ್ತೆ ವೀಲ್ ಪೇಂಟಿಂಗ್ ಮುಗಿಸ್ಕೊಂಡು ಶೋರೂಮ್ ಬರ್ತಾ ಇದ್ದಂಗೆನೆ ನಮ್ಮ ಮ್ಯಾನೇಜರ್ ನಮ್ಮ ಫಾರ್ಮ್ ಹೌಸ್ ನಲ್ಲಿ ಬೆಳೆದಿದ್ದ ಒಂದು ಜಾಕ್ ಫ್ರೂಟ್ ಹಣ್ಣ ಕಿತ್ತು ತೆಗ್ದು ಸಿಗ್ದು ಹಂಚ್ಕೊಂಡ್ ತಿಂತಾ ಇದ್ರೆ, ಇನ್ನೊಂದು ಕಡೆ ಉಂಡು ಹೋದ ಕೊಂಡು ಹೋದ ಅನ್ನೋ ಹಾಗೆ ನಮ್ಮ ಪೇಂಟ್ರು ಇನ್ನೊಂದು ಹಣ್ಣ ಸಿಂಕ್ ಮಾಡ್ಲಿಕ್ಕೆ ಅಂತ ಟ್ರೈ ಮಾಡಿದ್ರು. ಈ ದೃಶ್ಯ ನಮ್ಮ ಆಟೋ ಕಾರ್ ಆಪ್ಸ್ ಕ್ಯಾಮ್ರಾದಲ್ಲಿ ಬೀಳ್ತಾ ಇದ್ದಂಗೆನೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ನೀಡ್ತಾ ಇದ್ದಂಗೆನೆ ಒಂದು ವೋಕ್ಸ್ವ್ಯಾಗನ್ ಜೆಟಾ ಕಾರು ಸ್ಟಿಕ್ಕರ್ ರಿಮೂವಲ್ಗೆ ಅಂತ ಬಂದಿತ್ತು. ನೀಟಾಗಿ ಸೇಫ್ ಆಗಿ ಪೇಂಟ್ ಗೆ ಸ್ಟ್ರೆಸ್ ಆಗದೆ ಇರೋ ರೀತಿ ಅಥವಾ ಪೇಂಟ್ ಪೀಲ್ ಆಫ್ ಆಗದೆ ಇರೋ ರೀತಿ ಒಂದು ಪ್ರಾಪರ್ ಮೆಥಡ್ ನಲ್ಲಿ ಇಡೀ ಬಾಡಿ ಮೇಲೆ ಹಾಕಿರೋ ಒಂದು ಗ್ರಾಫಿಕ್ ಸ್ಟಿಕ್ಕರ್ಸ್ ನ ರಿಮೂವ್ ಮಾಡ್ಕೊಂತಾ ಇದ್ದಂಗೆನೆ ಇನ್ನೊಂದು ವೆನು ಕಾರು PPF ಗೆ ಅಂತ ಎಂಟ್ರಿ ಕೊಡುತ್ತೆ.